ಯಾವ್ದಾದ್ರು ಹೊಸ ಡೈಲಾಗ್ ಇದ್ರೆ ಹೇಳಕ್ ಹೇಳಿ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಹಳೇದೆಲ್ಲ ತಿರುಗಿಸ ಪ್ಲೇಟ್ ಹಾಕೋದು ಬೇಡ. ಸಂಪೂರ್ಣ ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆಫೀಸ್ಗೆ ಹೋಗಿ, ಅಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಬೋರ್ಡ್ ಮುಂದೆ ನಾವು ಬ್ಯಾರಿಕೇಡ್ ಹಾಕಿದ್ದೀವಿ. ಅಲ್ಲಿ ಬಂದು ಮಸಿ ಎಸೆಯೋದು ಇದೆಲ್ಲ ಮಾಡೋದೇನು ಹೊಸದೇನಲ್ಲ. ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ 12 ವರ್ಷದಿಂದ. ಅವ್ರು ಯಾವ ದುರುದ್ದೇಶದಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಇದೊಂದು ದೊಡ್ಡ ಕುತಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಕಚೇರಿಯ ಮುಂದೆ ಬಂದು ಬಸ್ನ ನಿಲ್ಲಿಸ್ಕೊಂಡು ಪ್ರತಿಭಟನೆ ಮಾಡಬೇಕಾದ್ದು ಏನ್ ಬಂತು? ಅವ್ರಿಗೆ ಅಶೋಕ ಕಾರಲ್ಲಿ ಇಳಿಬೇಕಾದ್ದೇನಿರಲಿಲ್ಲ. ಅವ್ರನ್ನೇನು ನೀವು ನಿಲ್ಸಿ ಅಂತ ಯಾರು ನಾವ್ಯಾರು ಅಡ್ಡ ಹಾಕಿರ್ಲಿಲ್ಲ. ಕಾರಲ್ಲಿ ಇಳಿಬೇಕಾದ್ದೇನು ಪ್ರಸಂಗ ಆಯ್ತು? ಅದನ್ನ ಇವರು ದೊಡ್ಡ ಷಡ್ಯಂತ್ರ ಮಾಡಿದ್ರು. ಅದನ್ನ ಏನ್ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ತನಿಖೆ ಆಗ್ಬೇಕು. ನಾವು ಸಹ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ನಿಮ್ಮ ಕಾರ್ಯಕರ್ತರು ಕೂಡ ಬಿಜೆಪಿ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ, ಗವರ್ನರ್ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ. ಅದೇ ತರ ಅವರು ನೀವು ಪ್ರತಿಭಟನೆ ಮಾಡೋ ಸಲ ನಿಮ್ಮ ಆಫೀಸಿಗೆ ಬಂದಿದ್ದಾರೆ. ಈಗ ನಾವು ಕಾಂಗ್ರೆಸ್ಗೆ ಪೊಲೀಸರು ನಿಯೋಜನೆ ಮಾಡಿದ್ರಿ, ಪೊಲೀಸರು ತಡೀತಿದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಕಾರ್ಯಕರ್ತರು ಮೊಟ್ಟೆ ಎಸೆಯುವಂತ ಅನಿವಾರ್ಯ. ಬಿಜೆಪಿ ಕಚೇರಿಗೆ ನಾವು ಹೋಗಿದ್ವಿ, ಅಲ್ಲಿ ಯಾರಾದ್ರೂ ಮೊಟ್ಟೆ ಹೊಡೆದ್ರಾ? ಇಲ್ಲಿ ಬಂದು ಬಿಜೆಪಿ ಅವ್ರು ಮೊಟ್ಟೆ ಹೊಡೆದ ಮೇಲೆ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಆ ಮೊಟ್ಟೆ ತೆಗೆದು ಹೊಡೆದಿರೋದು ಒಳ್ಳೆ ಆಯ್ತಲ್ಲ. ಇರಿ ಇಡೀ ನೋ 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 ನಾವು ಸ್ವಲ್ಪ ಹೇಳ್ತೀನಿ ಕೇಳಿ, ಸ್ವಲ್ಪ ಹೇಳೋಷ್ಟು ಕೇಳಿ. ಮೊಟ್ಟೆ ಸಂಸ್ಕೃತಿ ಶುರುವಾಗಿದ್ದೆಲ್ಲಿ? ವೆಸ್ಟ್ ಬೆಂಗಾಲಲ್ಲಿ ಇವರು ಅಧಿಕಾರ ಬಂದ ಮೇಲೆ ತೃಣಮೂಲ್ ಕಾಂಗ್ರೆಸ್ ಒಂದ್ ನಿಮಿಷ ಇರಿ ಸ್ವಾಮಿ, ಒಂದ್ ಸ್ವಲ್ಪ ನಾ ಹೇಳಿ. ತೃಣಮೂಲ್ ಕಾಂಗ್ರೆಸ್ ಶಾಸಕರ ಮೇಲೆ ಎಲ್ಲರ ಮೇಲೂ ಮೊಟ್ಟೆ ಎಸೆದ್ರಲ್ಲ, ಅವಾಗ ಎಲ್ಲೋಗಿತ್ತಂತೆ ಮೊಟ್ಟೆ? ಔಟ್ ಆಫ್ ಸ್ಟಾಕ್ ಇತ್ತಂತ. ಇವ್ರ ಸಂಸ್ಕೃತಿ ಇವ್ರು ಇಲ್ಲಿ ತೋರ್ಸಕ್ ಬಂದ್ರು, ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ನಾನು ಇಲ್ಲ ಅಂತ ಹೇಳಲ್ಲ, ಇದೆಲ್ಲ ಆಗಬಾರ್ದು. ಅವ್ರ ಪ್ರಾಣ ಈಗ ಅವ್ರು ಮಾಡಿದ್ರು ನಾವು ಮಾಡಿದ್ರು ವ್ಯತ್ಯಾಸ ಪ್ರಶ್ನೆ ಅಲ್ಲ. ಈ ಕಾರ್ಯಕರ್ತರು ಏನ್ ಮಾಡ್ತಾರೆ? ಅವರು ಮಂದಿರ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥ ಕಚೇರಿ ಮೇಲೆ ದಾಳಿ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಅವ್ರು ಮಾಡ್ಕೊಂಡಿದ್ದಾರೆ. ಅದೇ ಮೊಟ್ಟೆ ತೆಗೆದು ಅವ್ರು ಹೊಡೆದಿದ್ದಾರೆ. ಸೆಲ್ಫ್ ಡಿಫೆನ್ಸ್ ಅದು ಭಾರತೀಯ ಜನತಾ ಪಾರ್ಟಿಯವರು, ಅದು ಭಾರತೀಯ ಜನತಾ ಪಾರ್ಟಿಯವರು ಪಾಕಿಸ್ತಾನ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡ್ತಾರೆ ನೋಡಿ, ಅದು ನಮ್ಮ ಕಲ್ಚರ್ ಅಲ್ಲ. ಈಗ ಬಿಜೆಪಿಯವರು ನಾವು ಪ್ರತಿಭಟನೆ ಮಾಡ್ತಾ ಇರೋದು 1,40,00,000 ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಇಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನಮಗೆ ಬಹಳ ಮಕ್ಕಳ ಭವಿಷ್ಯ ಬಹಳ ಅಂಧಕಾರದಲ್ಲಿದೆ. ಮಕ್ಕಳ ಆತ್ಮಸ್ಥೈರ್ಯವನ್ನು ಹೆಚ್ಚಲಿಕ್ಕೆ ನಾವು ಅವರ ಪರ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ನಾವು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಲಿ ಅಂತ ಹೇಳಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ತಾ ಇಲ್ಲ, ಅವ್ರು ನಕ್ಕೊಂಡಿರ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಇವರು ಮಕ್ಕಳ ಪರ ಇದ್ದವರು, ಅಕಸ್ಮಾತ್ ಭಾರತೀಯ ಜನತಾ ಪಾರ್ಟಿಯವರು ಮಕ್ಕಳ ಪರ ಇದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ್ನ ರಾಜೀನಾಮೆ ತೆಗೆದುಕೊಳ್ಬೇಕು. ನಮ್ಮ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅಧೋಗತಿಗೆ ತಗೊಂಡೋಗಿದ್ದಾರೆ, ಅದ್ರ ಬಗ್ಗೆ ಮಾಡಿರ್ತಕ್ಕಂಥದ್ದು. ಇವರು ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದಾರೆ. ನೀಟ್ ಆಗಿರ್ತಕ್ಕಂಥದ್ದು ಅದು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ದಾರಿ ತಪ್ಪಿದ ಮಗ ಅವನು ಯಾಕೆ ಅದನ್ನ ಇಲ್ಲಿ ಯಾಕೆ ಬಂದಂತೆ? ಇಲ್ಲಿ ಬಂದಿದ್ದೆ ದೊಡ್ಡ ಷಡ್ಯಂತ್ರ. ಅದು ಅಶೋಕ್ ಹೇಳಿದ್ರಲ್ಲ, ಬಾಂಬು ಲಾಂಗು ಚಾಕು ಅದನ್ನೆಲ್ಲ ಬಹಳ ಗೋಪ್ಯವಾಗಿ ಬಂದು ಇಟ್ಟು ಹೋಗಿ ನಮ್ಮ ಮೇಲೆ ಆಪಾದನೆ ಮಾಡಕ್ ಬಂದಿರೋದು. ಅದು ಯಾರ ಕಾರಲ್ಲಿ ಇತ್ತು ಅಂತ ನಾನು ಈಗ ಹೇಳಲ್ಲ, ತನಿಖೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ಈಗ ಇವರು ಸ್ವತಃ ನಕಲಿ ದೇಶಭಕ್ತರು. ಇವರಿಗೆ ಪ್ರತಿನಿತ್ಯ ಇವರಿಗೆ ದೇಶಭಕ್ತಿಯ ಸರ್ಟಿಫಿಕೇಟ್ ಬೇಕು. ಅದಕ್ಕೆ ಪ್ರತಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಒಂದೇ ಮಾತರಮ್ಮು ಅಥವಾ ನಮ್ಮ ರಾಷ್ಟ್ರಗೀತೆನ ಆಡಿಲ್ಲ. ಇದು ದೊಡ್ಡ ಚಳವಳಿಯ ಮೂಲಕ ಬಂದಿರತಕ್ಕಂಥದ್ದು. ರಾಷ್ಟ್ರಗೀತೆ ಆಗಲಿ